ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಶ್ಚಿಮ ಬಂಗಾಳದ ಇತ್ತೀಚಿನ ಬೆಳವಣಿಗೆಗಳು, ಅಲ್ಲಿ ಹೆಚ್ಚಾಗ್ತಾ ಇರುವ ಅಪರಾಧ ಪ್ರಕರಣಗಳು, ಹದಗೆಟ್ಟ ಕಾನೂನು ಸುವ್ಯವಸ್ಥೆ, ಗಡಿಯಾಚೆಗಿಂದ ನುಸುಳಿ ಬರ್ತಾ ಇರುವ ಅಕ್ರಮ ವಲಸಿಗರು, ಬಾಂಗ್ಲಾ ಹಾಗೂ ರೋಹಿಂಗ್ಯಾ ನುಸುಳುಕೋರರು, ಇವೆಲ್ಲವುಗಳ ನಡುವೆ ಅಲ್ಲಿನ ಅಭಿವೃದ್ಧಿಯ ತಾರತಮ್ಯದಿಂದ ಉಂಟಾದ ಅಸಮಾಧಾನ, ಇದೆಲ್ಲ ಸೇರಿ ಪಶ್ಚಿಮ ಬಂಗಾಳದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಹೆಚ್ಚಾಗೋ ಹಾಗೆ ಮಾಡ್ತಾ ಇದೆಯಾ? ಪಶ್ಚಿಮ ಬಂಗಾಳದ ಸೂಕ್ಷ್ಮ ಗಡಿ ಪ್ರದೇಶಗಳನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಆ ರಾಜ್ಯವನ್ನ 2 ರಾಜ್ಯಗಳಾಗಿ ವಿಂಗಡಿಸಲೇಬೇಕಾಗತ್ತಾ? ಈಗಾಗಲೇ ಅಲ್ಲಿ ಶುರುವಾಗಿರುವ ವಂಗಭಂಗದ ಕೂಗೇನು? ಬಂಗಾಳದ ನಿಜವಾದ ಸಮಸ್ಯೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಪಶ್ಚಿಮ ಬಂಗಾಳದ ಉತ್ತರ ಭಾಗ ಇದೆ ನೋಡಿ, ಇದನ್ನು ಪ್ರತ್ಯೇಕಗೊಳಿಸಿ ಈಶಾನ್ಯ ರಾಜ್ಯಗಳ ಕೌನ್ಸಿಲ್ಗೆ ಸೇರಿಸಿಬಿಡಿ ಅನ್ನೋದು ಇತ್ತೀಚೆಗೆ ಅಲ್ಲಿ ತೀವ್ರವಾಗ್ತಾ ಇರೋ ಬೇಡಿಕೆ. ಆಡಳಿತದ ದೃಷ್ಟಿಯಿಂದ ಒಂದು ರಾಜ್ಯವನ್ನು 2 ವಿಂಗಡಿಸೋದು ಹೊಸ್ತೇನಲ್ಲ. ಈ ಹಿಂದೆ ಹಾಗೆ ಸಾಕಷ್ಟು ರಾಜ್ಯಗಳ ವಿಂಗಡಣೆ ಕೂಡ ಆಗಿದೆ. ಅಖಂಡ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಿದ್ದು ನಿಮಗೆ ಗೊತ್ತಿದೆ. ಬಿಹಾರದಿಂದ ಜಾರ್ಖಂಡ್, ಉತ್ತರ ಪ್ರದೇಶದಿಂದ ಉತ್ತರಾಖಂಡ್, ಹೀಗೆ ಸಾಕಷ್ಟು ರಾಜ್ಯಗಳು ಈಗಾಗಲೇ ವಿಭಜನೆ ಆಗಿವೆ. ಇನ್ನು ಈಗಲೂ ಕೂಡ ಉತ್ತರ ಪ್ರದೇಶದಿಂದ ಬುಂದೇಲ್ಖಂಡ, ತಮಿಳುನಾಡಿನಿಂದ ಕೊಂಗನಾಡು, ಮಹಾರಾಷ್ಟ್ರದಿಂದ ವಿದರ್ಭ, ಹೀಗೆ ಸಾಕಷ್ಟು ಪ್ರತ್ಯೇಕ ರಾಜ್ಯಗಳಿಗೆ ಬೇಡಿಕೆ ಕೂಡ ಇದೆ. ಈ ಪಟ್ಟಿಯಲ್ಲಿ ಈಗ ಸ್ಥಾನವನ್ನು ಪಡ್ಕೊಳ್ತಾ ಇರೋದು ಪಶ್ಚಿಮ ಬಂಗಾಳದ ಉತ್ತರ ಭಾಗ. ಪಶ್ಚಿಮ ಬಂಗಾಳದ ಉತ್ತರ ಭಾಗವನ್ನು ಬೇರ್ಪಡಿಸಿ ಅದನ್ನು ಈಶಾನ್ಯ ರಾಜ್ಯಗಳ ಕೌನ್ಸಿಲ್ಗೆ ಸೇರಿಸಿ ಅಂತ ಪಶ್ಚಿಮ ಬಂಗಾಳದ ಸಂಸದರು ಒತ್ತಾಯ ಮಾಡ್ತಾ ಇದ್ದಾರೆ. ಅಲ್ಲಿನ ಬಿಜೆಪಿ ನಾಯಕ ಸುಕಾಂತ್ ಮುಜುಮ್ದಾರ್ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಆದರೆ ಆಡಳಿತಾರೂಢ ತೃಣಮೂಲ ಈ ವಿಭಜನೆಯ ಕೂಗನ್ನು ತೀವ್ರವಾಗಿ ವಿರೋಧಿಸ್ತಾ ಇದೆ. ಈ ಬಗ್ಗೆ ವಿಧಾನಸಭೆಯಲ್ಲಿ ಒಂದು ರೆಸಲ್ಯೂಷನ್ ಅನ್ನು ಕೂಡ ತೃಣಮೂಲ ಕಾಂಗ್ರೆಸ್ ಪಾಸ್ ಮಾಡಿದೆ. ಯಾವುದೇ ಕಾರಣಕ್ಕೂ ಪಶ್ಚಿಮ ಬಂಗಾಳವನ್ನು ಒಡಿಬಾರದು ಅನ್ನೋ ನಿಟ್ಟಲ್ಲಿ ಬಂಗಾಳದ ವಿಧಾನಸಭೆ ಒಂದು ನಿರ್ಣಯವನ್ನು ಕೈಗೊಂಡಿದೆ. ಆದರೆ ಈ ಬಗ್ಗೆ ಕೇಂದ್ರ ಸರ್ಕಾರ ಇನ್ನೂ ಯಾವುದೇ ನಿರ್ಧಾರಕ್ಕೆ ಬಂದಂತಿಲ್ಲ. ಹಾಗೆ ನೋಡಿದರೆ ಬಂಗಾಳಕ್ಕೆ ವಿಭಜನೆ ಅನ್ನೋದು ಹೊಸ್ತೇನಲ್ಲ. ಸ್ವಾತಂತ್ರ್ಯ ಪೂರ್ವವೇ ಅದು ವಿಭಜನೆಗೊಳ್ತು. ಅದನ್ನು ವಿರೋಧಿಸಿ ವಂಗಭಂಗ ಚಳವಳಿ ಕೂಡ ನಡೀತು. ಸ್ವಾತಂತ್ರ್ಯ ಬಂದ ನಂತರ ಬಂಗಾಳದ ಪೂರ್ವ ಭಾಗವನ್ನು ಒಡೆದು ಪೂರ್ವ ಪಾಕಿಸ್ತಾನವನ್ನು ಮಾಡಲಾಯಿತು. ಆ ನಂತರ ಅದು ಪಾಕಿಸ್ತಾನದಿಂದ ಕೂಡ ಬೇರೆಯಾಗಿ ಈಗ ಬಾಂಗ್ಲಾದೇಶ ಅಂತ ಕರೆಸಿಕೊಳ್ತಾ ಇದೆ. ಇನ್ನು ಈ ಉತ್ತರ ಭಾಗದ ಬಂಗಾಳ ಇದೆ ನೋಡಿ, ಇಲ್ಲಿ ಪ್ರತ್ಯೇಕ ಗೂರ್ಖಾಲ್ಯಾಂಡ್ಗಾಗಿ ಹೋರಾಟಗಳು ನಡೆದವು. ಆನಂತರ ರಾಜವಂಶಿ ಸಮುದಾಯ ಉತ್ತರ ಬಂಗಾಳದ ಭಾಗ ಹಾಗೂ ಅಸ್ಸಾಂನ ಒಂದಷ್ಟು ಭೂಭಾಗವನ್ನು ಸೇರಿಸಿ ಪ್ರತ್ಯೇಕ ರಾಜವಂಶಿ ರಾಜ್ಯ ರಚನೆಗೆ ಒತ್ತಾಯವನ್ನು ಮಾಡಿತು. ಅಲ್ಲೊಂದು ಪ್ರತ್ಯೇಕತಾವಾದಿಗಳ ಸಶಸ್ತ್ರ ಸಂಘಟನೆ ಕೂಡ ಹುಟ್ಟುಕೊಳ್ತು. ಆ ನಂತರ ಅದು 2 ಒಡಿತು. ಅದರ 2 ನಾಯಕರ ಪೈಕಿ ಒಬ್ಬ ತೃಣಮೂಲ ಸೇರಿದ್ರೆ ಮತ್ತೊಬ್ಬ ನಾಯಕ ಬಿಜೆಪಿ ಪಾಲಾದ. ಅಲ್ಲಿಗೆ ಆ ಪ್ರತ್ಯೇಕತಾವಾದದ ಹೋರಾಟ ಕೂಡ ಅಲ್ಲಿ ಮುಕ್ತಾಯವಾದಂತಾಯ್ತು. ಇನ್ನು ಈಗ ಮತ್ತೆ ಪ್ರತ್ಯೇಕ ಉತ್ತರ ಬಂಗಾಳದ ಹೋರಾಟಕ್ಕೆ ಜೀವ ಬರ್ತಾ ಇದೆ. ಗೆಳೆಯರೆ, ಬಂಗಾಳದ ಬಗ್ಗೆ ನಿಮಗೆ ಗೊತ್ತಿದೆ. ಇದು ಬಾಂಗ್ಲಾದೇಶ, ಭೂತಾನ್ ಹಾಗೂ ನೇಪಾಳಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇನ್ನು ಉತ್ತರ ಬಂಗಾಳ ಅಂದ್ರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪ್ರದೇಶ ಈಶಾನ್ಯ ರಾಜ್ಯಗಳಿಗೆ ಭಾರತದ ಇನ್ನಿತರ ರಾಜ್ಯಗಳ ಜೊತೆ ಸಂಪರ್ಕವನ್ನ ಕಲ್ಪಿಸುವ ಆಯಕಟ್ಟಿನ ಜಾಗ ಇರೋದಿಲ್ಲ. ಇದನ್ನ ಸಿಲಿಗುರಿ ಕಾರಿಡಾರ್ ಅಂತ ಕರೀತಾರೆ. ಹಾಗೆ ಇದನ್ನ ಭಾರತದ ಚಿಕನ್ ನೆಕ್ ಅಂತ ಕೂಡ ಗುರುತಿಸಲಾಗುತ್ತೆ. ಈ ಚಿಕನ್ ನೆಕ್ ಅಂತ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು 22 ಕಿಲೋಮೀಟರ್ ಅಗಲ ಮತ್ತು 60 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಈ ಚಿಕನ್ ನೆಕ್ ಪ್ರದೇಶದಲ್ಲಿ ಡಾರ್ಜಿಲಿಂಗ್ ಕೂಡ ಬರುತ್ತೆ. ಡಾರ್ಜಿಲಿಂಗ್ ಜಿಲ್ಲೆಯ ಒಂದು ಭಾಗದಲ್ಲಿ ಭೂತಾನ್ ಹಾಗೂ ಬಿಹಾರಗಳಿದ್ರೆ ಮತ್ತೊಂದು ಭಾಗದಲ್ಲಿ ಸಿಕ್ಕಿಂ ಇದೆ. ಹಾಗೆಯೇ ಮಗದೊಂದು ಕಡೆ ಪಶ್ಚಿಮ ಬಂಗಾಳದ ಜಲ್ಪಾಯ್ಗುರಿ ಇದೆ. ಇಲ್ಲಿ ಬಾಂಗ್ಲಾದೇಶದ ಜೊತೆ ಗಡಿಯನ್ನ ಡಾರ್ಜಿಲಿಂಗ್ ಹಂಚಿಕೊಳ್ಳುತ್ತೆ. ಇನ್ನು ಇಲ್ಲಿಂದ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿ ಚೈನಾದ ಬಾರ್ಡರ್ ಕೂಡ ಇದೆ. ಹೀಗಾಗಿನೇ ಈ ಡಾರ್ಜಿಲಿಂಗ್ ಇರೋ ಚಿಕನ್ ನೆಕ್ ಭಾರತಕ್ಕೆ ರಕ್ಷಣಾತ್ಮಕವಾಗಿ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಈ ಭಾಗದಿಂದಲೇ ಅಸ್ಸಾಂ ಸೇರಿದ ಹಾಗೆ ಈಶಾನ್ಯ ರಾಜ್ಯಗಳು ಭಾರತದ ಇನ್ನಿತರ ರಾಜ್ಯಗಳೊಂದಿಗೆ ಸಂಪರ್ಕವನ್ನ ಸಾಧಿಸುತ್ತವೆ. ಇಂಥ ಆಯಕಟ್ಟಿನ ಜಾಗಗಳನ್ನು ಒಳಗೊಂಡಿರೋ ಪ್ರಾಂತಾನೇ ಉತ್ತರ ಬಂಗಾಳ. ಈ ಉತ್ತರ ಬಂಗಾಳದಲ್ಲಿ 2 ಡಿವಿಷನ್ಗಳಿವೆ. ಜಲ್ಪಾಯ್ಗುರಿ ಡಿವಿಷನ್ ನಲ್ಲಿ ಡಾರ್ಜಿಲಿಂಗ್, ಕಾಲಿಂಪಾಂಗ್, ಜಲ್ಪಾಯ್ಗುರಿ, ಅಲಿಪುರ್ ದೌರಾ, ಕೂಚ್ ಬಿಹಾರ್ ಜಿಲ್ಲೆಗಳು ಬರುತ್ತವೆ. ಹಾಗೆ ಮಾಲ್ಡಾ ಡಿವಿಷನ್ ನಲ್ಲಿ ನಾರ್ತ್ ದಿನಾಜ್ಪುರ್, ಮಾಲ್ಡಾ ಮತ್ತು ಸೌತ್ ದಿನಾಜ್ಪುರ್ ಜಿಲ್ಲೆಗಳ ಒಂದಷ್ಟು ಭಾಗಗಳು ಸೇರ್ಕೊಳ್ಳುತ್ತವೆ. ಇದಿಷ್ಟು ಸೇರಿ ಉತ್ತರ ಬಂಗಾಳ ಅನ್ನೋ ಪ್ರದೇಶವನ್ನು ಹುಟ್ಟುಹಾಕಿ ಅನ್ನೋದು ಈಗ ಎದ್ದಿರುವ ಕೂಗು. ಇನ್ನು ಈ ಉತ್ತರ ಬಂಗಾಳದ ಕೂಗಿದೆಯಲ್ಲ, ಇದು ಇವತ್ತು ನಿನ್ನೆಯದ್ದಲ್ಲ. ಸ್ವಾತಂತ್ರ್ಯ ಬಂದ ದಿನದಿಂದಲೂ ಈ ಕೂಗು ಕೇಳಿ ಬರ್ತಲೇ ಇದೆ. ಇನ್ನು ಉತ್ತರ ಬಂಗಾಳದ ಜಿಲ್ಲೆಗಳಿಗೂ ದಕ್ಷಿಣ ಬಂಗಾಳದ ಜಿಲ್ಲೆಗಳಿಗೂ ಸಾಕಷ್ಟು ವ್ಯತ್ಯಾಸ ಕೂಡ ಇದೆ. ಈ 2 ಕಡೆ ವಾಸ ಮಾಡೋ ಜನ ಬೇರೆ ಬೇರೆ. ಉತ್ತರ ಬಂಗಾಳದಲ್ಲಿ ರಾಜವಂಶಿ ಅನ್ನೋ ಬುಡಕಟ್ಟು ಜನ ವಾಸ ಮಾಡ್ತಾರೆ. ಜೊತೆಗೆ ಟಿಬೆಟನ್, ಅಸ್ಸಾಮಿ ಬುಡಕಟ್ಟು ಜನಾಂಗ ಕೂಡ ಇಲ್ಲಿ ವಾಸ
ಮಾಡುತ್ತೆ. ಸಾಂಸ್ಕೃತಿಕವಾಗಿ ಇವರು ಈಶಾನ್ಯ ರಾಜ್ಯಗಳ ಜನರ ಜೊತೆಗೆ ಬೆರೀತಾರೆ ಹೊರತು ದಕ್ಷಿಣ ಬಂಗಾಳಿಗಳ ಜೊತೆಗಲ್ಲ. ಇಲ್ಲಿ ಉತ್ತರ ಬಂಗಾಳ ಮತ್ತು ದಕ್ಷಿಣ ಬಂಗಾಳಗಳನ್ನ ಗಂಗೆ ವಿಭಜಿಸ್ತಾಳೆ. ಅದು ಅತ್ಯಂತ ಫಲವತ್ತಾದ ಭೂಪ್ರದೇಶವನ್ನು ಹೊಂದಿದೆ. ಪ್ರಾಕೃತಿಕವಾಗಿ ಕೂಡ ಸಂಪದ್ಭರಿತ ಪ್ರದೇಶ, ಸಾಕಷ್ಟು ಕಾಡಿದೆ, ಟೀ ಎಸ್ಟೇಟುಗಳಿವೆ. ಆದರೆ ಅಭಿವೃದ್ಧಿ ಅಂತ ಬಂದಾಗ ಅದು ಅತ್ಯಂತ ಹಿಂದುಳಿದ ಪ್ರದೇಶ ಅನ್ನಿಸ್ಕೊಳ್ಳುತ್ತೆ. ಈ ಭಾಗದಲ್ಲಿ ಕಾಡು ಮತ್ತು ಟೀ ಎಸ್ಟೇಟ್ಗಳ ಕಾರಣದಿಂದಲೇ ಅಲ್ಲಿ ಹೆಚ್ಚಿನ ಕಾರ್ಖಾನೆಗಳು ಬರುವುದಕ್ಕೆ ಸಾಧ್ಯ ಆಗಿಲ್ಲ. ಮೂಲಭೂತ ಸೌಕರ್ಯಗಳಿಂದ ಈ ಉತ್ತರ ಬಂಗಾಳ ವಂಚಿತವಾಗಿದೆ. ರಾಜಧಾನಿಗೆ ತುಂಬಾ ದೂರ ಇದೆ. ಇಲ್ಲಿನ ಜನಸಂಖ್ಯೆ ಕೂಡ ದಕ್ಷಿಣಕ್ಕೆ ಹೋಲಿಕೆ ಮಾಡಿದರೆ ಕಡಿಮೆನೆ. ಹೀಗಾಗಿ ಬಂಗಾಳದ ವಿಧಾನಸಭೆಯಲ್ಲಿ ಇವರ ಪ್ರಾತಿನಿಧ್ಯ ಕೂಡ ಕಡಿಮೆ. ಇದು ಇವರ ದನಿಗೆ ಬಲ ಇಲ್ಲದಂತೆ ಮಾಡ್ತಾ ಇದೆ. ಇನ್ನು ಸ್ವಾತಂತ್ರ್ಯಕ್ಕೆ ಪೂರ್ವ ಇದು ಬಂಗಾಳಕ್ಕೆ ಸೇರಿದ ಭೂಪ್ರದೇಶ ಆಗಿರಲಿಲ್ಲ. ಇದು ರಾಜಾಡಳಿತದಲ್ಲಿದ್ದ ಪ್ರದೇಶ ಆಗಿತ್ತು. ಆದರೆ ಪೂರ್ವ ಪಾಕಿಸ್ತಾನದ ಹೆಸರಲ್ಲಿ ಬಂಗಾಳವನ್ನು ವಿಭಜಿಸಿದ ನಂತರ ಈ ಭೂಭಾಗವನ್ನು ಭಾರತದ ಪಶ್ಚಿಮ ಬಂಗಾಳಕ್ಕೆ ವಿಲೀನ ಮಾಡಲಾಯಿತು. ಹೀಗಾಗಿ ಇದನ್ನು ಪ್ರತ್ಯೇಕಗೊಳಿಸಿ ಅನ್ನೋದು ಸದ್ಯಕ್ಕೆ ಕೇಳಿ ಬರ್ತಾ ಇರೋ ಬೇಡಿಕೆ. ಇನ್ನು ಇದನ್ನು ಪ್ರತ್ಯೇಕಗೊಳಿಸಿ ಈಶಾನ್ಯ ರಾಜ್ಯಗಳ ಕೂಟಕ್ಕೆ ಸೇರಿಸಿ ಅನ್ನೋದು ಬಿಜೆಪಿ ನಾಯಕ ಸುಕಾಂತ ಮಜುಮ್ದಾರ್ ಇಡ್ತಾ ಇರೋ ಬೇಡಿಕೆ. ಇಲ್ಲಿ ನಾರ್ತ್ ಈಸ್ಟ್ ಕೌನ್ಸಿಲ್ನಲ್ಲಿ ಸದ್ಯಕ್ಕೆ ಅರುಣಾಚಲ್ ಪ್ರದೇಶ, ಅಸ್ಸಾಂ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ ಹಾಗೂ ತ್ರಿಪುರಾಗಳಿವೆ. ಈ ಭಾಗದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಆರ್ಥಿಕ ಸಹಾಯ ಹಾಗೂ ಸಹಕಾರಗಳು ಸಿಗುತ್ತವೆ. ಜೊತೆಗೆ ಒಂದಷ್ಟು ವಿಶೇಷ ಸ್ಥಾನಮಾನಗಳು ಕೂಡ ನಾರ್ತ್ ಈಸ್ಟ್ ಕೌನ್ಸಿಲ್ನ ರಾಜ್ಯಗಳಿಗೆ ಸಿಗ್ತಾ ಇದೆ. ಹೀಗಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮನ್ನು ಬಂಗಾಳದಿಂದ ಹೊರತೆಗೆದು ಈಶಾನ್ಯ ರಾಜ್ಯಗಳ ಕೌನ್ಸಿಲ್ಗೆ ಸೇರಿಸಿ ಅಂತ ಇಲ್ಲಿನ ರಾಜಕಾರಣಿಗಳು ಮನವಿ ಮಾಡ್ತಾ ಇದ್ದಾರೆ. ಇನ್ನು ಈ ಉತ್ತರ ಬಂಗಾಳವನ್ನು ಯಾಕೆ ವಿಭಜಿಸಬೇಕು ಅನ್ನೋದಕ್ಕೆ ಮತ್ತೊಂದು ಪ್ರಬಲ ಕಾರಣ ಕೂಡ ಇದೆ. ಈ ಉತ್ತರ ಬಂಗಾಳ ಇದೆಯಲ್ಲ, ಇದು ಬಾಂಗ್ಲಾದೇಶದ ಉತ್ತರ ಬಂಗಾಳ ಪ್ರಾಂತದ ಜೊತೆ ನಂಟನ್ನು ಹೊಂದಿದೆ. ಈ ಉತ್ತರ ಬಾಂಗ್ಲಾದಲ್ಲಿ ರಾಜ್ಶಾಹಿ ಹಾಗೂ ರಂಗಪುರ್ ಡಿವಿಷನ್ಗಳು ಬರುತ್ತವೆ. ಈ ಪ್ರದೇಶಗಳನ್ನು ಪದ್ಮಾ ನದಿ ಬಾಂಗ್ಲಾದೇಶದಿಂದ ಬೇರ್ಪಡಿಸುತ್ತೆ. ಈ ಭಾಗದಲ್ಲಿ 3 ಕೋಟಿಗೂ ಅಧಿಕ ಮಂದಿ ವಾಸ ಮಾಡ್ತಾರೆ. ಇಲ್ಲಿರುವ ಒಟ್ಟು ಜನರ ಪೈಕಿ 89.6% ಮುಸ್ಲಿಮರಿದ್ದರೆ ಇನ್ನು 9.57% ಹಿಂದೂಗಳಿದ್ದಾರೆ. ಹೀಗಾಗಿ ಅಲ್ಲಿರೋ ಹಿಂದೂಗಳು ಹಾಗೂ ನಮ್ಮ ಉತ್ತರ ಬಂಗಾಳದಲ್ಲಿ ಅಂದರೆ ಭಾರತದ ಈ ಭೂಭಾಗದಲ್ಲಿರುವ ಹಿಂದೂಗಳ ನಡುವೆ ಉತ್ತಮ ಒಡನಾಟ ಕೂಡ ಇದೆ. ಭಾರತದ ಈ ಭಾಗದಲ್ಲಿ ಒಟ್ಟು 1,72,00,000ಕ್ಕೂ ಅಧಿಕ ಮಂದಿ ವಾಸ ಮಾಡ್ತಾ ಇದ್ದು, ಇಲ್ಲಿರೋ ಒಟ್ಟು ಜನಸಂಖ್ಯೆ ಪೈಕಿ 65.3% ಹಿಂದೂಗಳಿದ್ರೆ 30.4% ಮುಸ್ಲಿಮರಿದ್ದಾರೆ. ಸೊ ಇಲ್ಲಿ ಮುಸ್ಲಿಂ ಜನಸಂಖ್ಯೆ ಕೂಡ ನಿರ್ಣಾಯಕ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿನ ಮುಸ್ಲಿಮರು ಬಾಂಗ್ಲಾದೇಶದ ಉತ್ತರ ಭಾಗದಲ್ಲಿರೋ ಮುಸ್ಲಿಮರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಹೀಗಾಗಿ ಬಾಂಗ್ಲಾ ನಿರಾಶ್ರಿತರ ಸಮಸ್ಯೆ ಕೂಡ ಈ ಭಾಗದಲ್ಲಿ ಸ್ವಲ್ಪ ಹೆಚ್ಚಾಗೇ ಇದೆ. ಇಲ್ಲಿ ಹೆಚ್ಚು ಪ್ರಮಾಣದ ಅಕ್ರಮ ವಲಸೆ ನಡೆಯುವ ಸಾಧ್ಯತೆ ಇರುತ್ತೆ. ಈ ಎರಡೂ ಭಾಗಗಳಲ್ಲಿನ ಜನರ ಸಂಸ್ಕೃತಿ ಮತ್ತು ಭಾಷೆಗಳು ಒಂದೇ ಆಗಿರೋದ್ರಿಂದ ಇಲ್ಲಿನ ವಲಸೆ ಪ್ರಮಾಣ ಹೆಚ್ಚಾದ್ರೆ ಈ ಭಾಗದ ಡೆಮೋಗ್ರಫಿ ಬದಲಾಗುವ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತವೆ. ಇದು ದೇಶದ ಭದ್ರತೆಗೆ ಮಾರಕ ಅನ್ನಿಸ್ಕೊಳ್ಳುತ್ತೆ. ಈಗಾಗಲೇ ನಮ್ಮಲ್ಲಿ ಭಯೋತ್ಪಾದಕ ಕೃತ್ಯಗಳಿಗೆ ಸಹಾಯ ಮಾಡ್ತಾ ಇರೋ ಸ್ಲೀಪರ್ ಸೆಲ್ಗಳೇನಿವೆ ಅವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರೇ ಇದ್ದಾರೆ ಅನ್ನೋ ಮಾಹಿತಿ ಇತ್ತೀಚೆಗೆ ಹೊರಬಿದ್ದಿದೆ. ಅಲ್ಲದೆ ಭಾರತದಲ್ಲಿ ನಡೆದ ಸಾಕಷ್ಟು ಸ್ಫೋಟ ಪ್ರಕರಣಗಳಲ್ಲಿ ಕೂಡ ಈ ಬಾಂಗ್ಲಾದೇಶಿ ಮುಸ್ಲಿಮರು ಭಾಗಿಯಾಗಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಅಕ್ರಮ ವಲಸೆ ಅನ್ನೋದು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೊ ಭಾರತದ ಭಾಗದಲ್ಲಿರೋ ಉತ್ತರ ಬಂಗಾಳವನ್ನು ಕೇಂದ್ರ ಆಡಳಿತ ಪ್ರದೇಶವನ್ನು ಮಾಡಿ ಆ ಭಾಗದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಗಡಿಗಳನ್ನು ಭದ್ರಪಡಿಸುವ ಮೂಲಕ ಅಕ್ರಮ ವಲಸೆಯನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ಇಲ್ಲಿವೆ. ಇನ್ನು ಈ ಮ್ಯಾಪ್ ಅನ್ನು ಸರಿಯಾಗಿ ಗಮನಿಸಿ ನೋಡಿ. ಇದು ಚಿಕನ್ ನೆಕ್. ಇಲ್ಲಿ ಸಿಲಿಗುರಿ ಇದೆ ಅಲ್ವಾ, ಇಲ್ಲಿಂದ ಡೋಕ್ಲಾಮ್ಗೆ ಇರೋದು ಕೇವಲ 99 ಕಿಲೋಮೀಟರ್ ದೂರ. ಈ ಭಾಗದಲ್ಲಿ ಚೈನಾ, ಭಾರತ ಹಾಗೂ ಭೂತಾನುಗಳು ಗಡಿಯನ್ನು ಹಂಚಿಕೊಳ್ಳುತ್ತವೆ. ಈ ಡೋಕ್ಲಾಮಲ್ಲಿ ತನ್ನ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು ಅಂತ ಚೈನಾ ಬಯಸುತ್ತೆ. ಇಲ್ಲಿ ಸಾಕಷ್ಟು ಬಾರಿ ಸಂಘರ್ಷಗಳು ಆಗಿವೆ. ಡೋಕ್ಲಾಮ್ ಭಾಗದಲ್ಲಿ ಅಥವಾ ಸಿಲಿಗುರಿಯ ಬಳಿಯ ಈ ಗಡಿಯಲ್ಲಿ ಭಾರತ ಶಕ್ತಿಯನ್ನ ಕಳ್ಕೊಂಡ್ರೆ ಈಶಾನ್ಯ ರಾಜ್ಯಗಳನ್ನ ಸಂಪರ್ಕಿಸೋದಕ್ಕಿರುವ ಏಕೈಕ ಭೂಮಾರ್ಗದ ಮೇಲೆ ಹಿಡಿತವನ್ನ ಭಾರತ ಕಳ್ಕೋಬೇಕಾಗಿ ಬರುತ್ತೆ. ಹೀಗಾಗಿ ಈ ಇಡೀ ಭೂಪ್ರದೇಶ ಭಾರತದ ರಕ್ಷಣೆಯ ದೃಷ್ಟಿಯಿಂದ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಉತ್ತರ ಬಂಗಾಳದ ಈ ಪ್ರದೇಶವನ್ನು ಕೇಂದ್ರ ಆಡಳಿತ ಪ್ರದೇಶ ಮಾಡೋದು ಸೂಕ್ತ ಅನ್ನೋ ಅಭಿಪ್ರಾಯವನ್ನು ಈ ಭಾಗದ ಜನ ವ್ಯಕ್ತಪಡಿಸ್ತಾ ಇದ್ದಾರೆ.
ಇನ್ನು ಇದೆಲ್ಲದರ ಹಿಂದೆ ರಾಜಕೀಯ ಇಲ್ಲ ಅಂತಲ್ಲ. ಸದ್ಯಕ್ಕೆ ಈ ಉತ್ತರ ಬಂಗಾಳ ಪ್ರದೇಶ ಇದೆ ನೋಡಿ, ಇಲ್ಲಿ ಬಿಜೆಪಿಯ ಶಕ್ತಿ ಹೆಚ್ಚಿದೆ. ಬಂಗಾಳದಲ್ಲಿ ಬಿಜೆಪಿ ಗೆದ್ದ ಒಟ್ಟು 12 ಲೋಕಸಭಾ ಸ್ಥಾನಗಳ ಪೈಕಿ ಇಲ್ಲಿಂದಲೇ 6 ಮಂದಿ ಆರಿಸಿ ಬಂದಿದ್ದಾರೆ. ಹೀಗಾಗಿ ಈ ಭಾಗದ ಅಭಿವೃದ್ಧಿಯ ಕಡೆಗೆ ಪಶ್ಚಿಮ ಬಂಗಾಳದ ಸರ್ಕಾರ ಕಾಳಜಿ ತೋರ್ತಾ ಇಲ್ಲ ಅನ್ನುವ ಆರೋಪಗಳು ಕೂಡ ಇಲ್ಲಿವೆ. ರಾಜಕೀಯ ಆರೋಪಗಳನ್ನು ಹೊರತುಪಡಿಸಿ ಕೂಡ ನಾವಿಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಡೆಮೋಗ್ರಫಿ ಸಾಕಷ್ಟು ಬದಲಾಗಿದೆ. ಅಲ್ಲಿರೋ 10 ಕೋಟಿಗೂ ಅಧಿಕ ಜನಸಂಖ್ಯೆ ಪೈಕಿ 70.5% ಹಿಂದೂಗಳಿದ್ದಾರೆ. ಇದರಲ್ಲಿ ಕಮ್ಯುನಿಸ್ಟರನ್ನ ತೆಗೆದು ಪಕ್ಕಕ್ಕಿಟ್ರೆ ಇನ್ನೊಂದು 55% 60% ಪ್ರಾಕ್ಟೀಸಿಂಗ್ ಹಿಂದೂಗಳು ಇಲ್ಲಿ ನಮಗೆ ಸಿಗಬಹುದು. ಹಾಗೇನೆ 27% ಮುಸ್ಲಿಮರಿದ್ದಾರೆ. ಇನ್ನುಳಿದ 3% ಇನ್ನಿತರ ಮತಗಳಿಗೆ ಸೇರಿದ ಜನ ಇದ್ದಾರೆ. ಓಲೈಕೆ ರಾಜಕಾರಣ ಅನ್ನೋದು ಈಗಾಗಲೇ ವಿಪರೀತವಾಗಿ ನಡೀತಾ ಇದೆ. ಇದು ಅಕ್ರಮ ವಲಸೆಗಳಿಗೆ ಕಾರಣ ಕೂಡ ಆಗ್ತಾ ಇದೆ. ಗಡಿಯಲ್ಲಿ ನಡೀತಿರೋ ಸ್ಮಗ್ಲಿಂಗ್ ನಂತಹ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗಿಯಾಗ್ತಾ ಇರೋದು ಕೂಡ ಇವರೇನೆ. ಸೊ ಇಲ್ಲಿ ಬದಲಾಗ್ತಾ ಇರೋ ಡೆಮೋಗ್ರಫಿಯನ್ನು ತಡಿಬೇಕು ಅಂದ್ರೆ ಅಕ್ರಮ ವಲಸೆಗಳಿಗೆ ಕಡಿವಾಣ ಬೀಳಬೇಕು. ಜೊತೆಗೆ ಭಾರತದ ದೃಷ್ಟಿಯಿಂದ ಅತಿ ಮುಖ್ಯ ಅನ್ನಿಸಿಕೊಳ್ಳುವ ಈ ಚಿಕನ್ ನೆಕ್ ಪ್ರದೇಶವನ್ನು ಕಾಪಾಡ್ಕೋಬೇಕು. ಅದೆಲ್ಲ ಸಾಧ್ಯ ಆಗಬೇಕು ಅಂದರೆ ಈ ಭಾಗದ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕಾದ ಅಗತ್ಯ ಇರುತ್ತೆ. ಅದಕ್ಕೆ ರಾಜ್ಯದ ವಿಭಜನೆ ಒಂದೇ ದಾರಿನ ಗೊತ್ತಿಲ್ಲ. ಆಡಳಿತಾತ್ಮಕವಾಗಿ ಒಂದು ರಾಜ್ಯ ತುಂಬ ದೊಡ್ಡದಿರೋದಕ್ಕಿಂತ ಚಿಕ್ಕ ಚಿಕ್ಕ ರಾಜ್ಯಗಳು ಅಭಿವೃದ್ಧಿಯ ಕಡೆಗೆ ಬೇಗ ಹೆಜ್ಜೆ ಹಾಕೋದಿಕ್ಕೆ ಸಾಧ್ಯ ಆಗತ್ತೆ. ಆದರೆ ಹೀಗಾಗೋದಿಕ್ಕೆ ತೃಣಮೂಲ ಬಿಡುತ್ತಾ? ಸದ್ಯಕ್ಕಂತೂ ಹಾಗೆ ಕಾಣ್ತಾ ಇಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಪಶ್ಚಿಮ ಬಂಗಾಳದ ಉತ್ತರ ಭಾಗವನ್ನು ಪ್ರತ್ಯೇಕಗೊಳಿಸಿ ಕೇಂದ್ರ ಆಡಳಿತ ಪ್ರದೇಶವನ್ನಾಗಿ ಮಾಡಿ ಅಥವಾ ಪ್ರತ್ಯೇಕ ರಾಜ್ಯವನ್ನು ಮಾಡಿ ನಾರ್ತ್ ಈಸ್ಟ್ ಕೌನ್ಸಿಲ್ ಜೊತೆಗೆ ಇದನ್ನು ಸೇರಿಸಿ ಅನ್ನೋ ಬೇಡಿಕೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.